ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನಾನು ಇಂದಿನ ವಿಡಿಯೋದಲ್ಲಿ ಗುಜರಾತ್ನ ಕೆಲವು ಪ್ರೇಕ್ಷಣೀಯ ಸ್ಥಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ನಾನು ಅಹಮದಾಬಾದಿಗೆ ಬಂದೆ. ಅಹಮದಾಬಾದಿನಲ್ಲಿ ಗಾಂಧೀಜಿಯವರ ಸಬರಮತಿ ಆಶ್ರಮ, ಆತ್ಮ ಸತ್ಯಾಗ್ರಹ ಆಶ್ರಮ ಅಂತ ಕರೀತಾರೆ. ಇದನ್ನು 1917ರಲ್ಲಿ ಗಾಂಧೀಜಿಯವರು ನಿರ್ಮಿಸಿದರು. ಇದು ಒಳಗಡೆದು ಇದು ಸಬರಮತಿ ನದಿ. ಈ ನದಿಯ ದಂಡೆಯಲ್ಲೇ ಈ ಆಶ್ರಮ ಇರೋದರಿಂದ ಸಬರಮತಿ ಆಶ್ರಮ ಅಂತ ಕರೀತಾರೆ. ವಿಶಾಲವಾದ ದೊಡ್ಡ ನದಿ ಸಬರಮತಿ ನದಿ. ಅದರ ನೀರು ಭಾಳ ಗಲೀಜಾಗ್ಯಾವ. ಅಂದ್ರೆ ಈಗಿನ ಒಂದು ಎನ್ವೈರನ್ಮೆಂಟಿಗೆ ಇಲ್ಲೆಲ್ಲ ಕೊಳಚೆಯಾಗಿ ಭಾಳಷ್ಟು ಗಲೀಜಾಗ್ಯಾವ ನೀರು. ಇದನ್ನು ಶುದ್ಧೀಕರಿಸಬೇಕು. ಇಲ್ಲ ಎಷ್ಟು ಕೊಳಚೆಯಾಗಿದೆ ಅಂದರೆ ಈ ನೀರಿನಲ್ಲಿ ಈಸಾಡೋಕ್ಕಾಗಲ್ಲ. ಇದರ ಬಾಜುನೇ ಇರೋದೇ ಈಗ ಗಾಂಧಿ ಆಶ್ರಮ, ಸಬರಮತಿ ಆಶ್ರಮ ಅಂತಾರೆ. ಇದು ನೋಡ್ತಾ ಇರೋದು ಪ್ರೇಯರ್ ಹಾಲ್. ಇದು ಆವಾಗ ಗಾಂಧೀಜಿಯವರು ಇಲ್ಲೇ ಪ್ರೇಯರ್ ಮಾಡ್ತಿದ್ರು. ಇದು ಚರಕ ಇಲ್ಲೇ ಎದುರುಗಡೆ ಇಟ್ಟಿದ್ದಾರೆ. ಇದು ಗಾಂಧೀಜಿಯವರ ಕೊಠಡಿ, ಇದು ರೂಮು ನೋಡು. ಇದು ಕಸ್ತೂರ್ಬಾ ಗಾಂಧಿಯವರ ರೂಮ್ ಇದು ನೋಡ್ತಾ ಇರೋದು. ಇಲ್ಲೆಲ್ಲ ಅಡುಗೆ ಮನೆ ಎಲ್ಲ ಇದ್ದಾವೆ. ಇದು ಕಸ್ತೂರ್ಬಾ ಗಾಂಧಿಯವರ ರೂಮ್. ಇದು ಭಾಳ ಸಿಂಪಲ್ ಅದ. ಎಲ್ಲ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅವರು ಬಳಸ್ತಕ್ಕಂಥ ವಸ್ತುಗಳು ಇಟ್ಟಿದ್ದಾರೆ ಇಲ್ಲೆಲ್ಲ. ಅವ್ರ ಪ್ಲೇಟ್ಸು, ಸ್ಪೂನ್ಸು, ಅವರೆಲ್ಲ ಯೂಸ್ ಮಾಡಿದ ವಸ್ತುಗಳನ್ನು ಇಲ್ಲೇ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ಆಶ್ರಮದಲ್ಲಿ. ಮಹಾತ್ಮ ಗಾಂಧೀಜಿಯವರು. ಇದು ಅಹಮದಾಬಾದ್ ಸಿಟಿ ವ್ಯೂ. ಇದು ನಾ ಈಗ ತೋರಿಸ್ತಾ ಇರೋದು ಅಟಲ್ ಬ್ರಿಡ್ಜ್ ಅಂತೇಳಿ. ಈಗ ರೀಸೆಂಟ್ಲಿ ಮೋದಿಜಿಯವರು ಮಾಡಿದ್ದಾರೆ ಇದನ್ನು. ಇಲ್ಲಿ ಗ್ಲಾಸ್ನಿಂದ ಮಾಡಿದ್ದಾರೆ ಇದನ್ನು. ರಿವರ್ ಫ್ರಂಟ್ನ ಜೋಡಿಸ್ತೈತಿ ಈ ಬ್ರಿಡ್ಜು. ಎಂಟ್ರೆನ್ಸು 50 ರೂಪೀಸ್ ಇದೆ. ಇಲ್ಲಿ ಸಾಯಂಕಾಲ ವಿದ್ಯುತ್ ದೀಪದಿಂದ ಅಲಂಕೃತಗೊಂಡಿರ್ತೈತಿ. ಇದು ನೋಡ್ಲಿಕ್ಕೆ ಭಾಳ ಚೆನ್ನಾಗಿದೆ. ಇಲ್ಲೇ ಆರಾಮ್ ಅಡ್ಡಾಡ್ಬೋದು. ಗ್ಲಾಸ್ನಲ್ಲೇ ಮಾಡಿದ್ದಾರೆ ಇದನ್ನು. ನೋಡಲಿಕ್ಕೆ ಭಾಳ ಇದು ಅನ್ನಿಸ್ತದೆ. ಇದು ಸಿಟಿಯಿಂದ ಭಾಳ ದೂರ ಏನಿಲ್ಲ. ಸಬರಮತಿ ಆಶ್ರಮದಿಂದ ಸ್ವಲ್ಪ ದೂರ ಅದ ಅಷ್ಟೆ. ಈಗ ನಾನು ದ್ವಾರಕಾಕ್ಕೆ ಬಂದೆ. ಅಹಮದಾಬಾದ್ನಿಂದ ದ್ವಾರಕಾಕ್ಕೆ ಬಂದೆ. ಈ ದ್ವಾರಕಾ ಅನ್ನೋದು ಸಿಟಿ ಅರಬ್ಬಿ ಸಮುದ್ರ ದಂಡಿಗೆ ಇದೆ. ಇದು ನೋಡ್ತಾ ಇರೋದು 30 ರೂಪಾಯಿ ಊಟ ಇಲ್ಲೇ. ಇಲ್ಲಿ ದ್ವಾರಕಾ ಮಂದಿರ ಹತ್ತಲ್ಲೇ ಕೇವಲ 30 ರೂಪಾಯಿಗೆ ಒಳ್ಳೆ ಊಟ ಕೊಡ್ತಾರೆ. ಇದು ಕಮಿಟಿಯಿಂದ ನಡೆಸ್ತೈತಿ. ಅಂದ್ರೆ ಇಲ್ಲಿ ಹೆಸರು ನವರತ್ ಅಂತೇಳಿ ಇವರು ರಾಜಸ್ಥಾನದಿಂದ ಕಾಲ್ನಡಿಗೆ ಮಾಡ್ತಾ ಇದ್ದಾರೆ. ಕೇದಾರ್ನಾಥ್ ಮತ್ತು ಬದ್ರಿನಾಥ್ಗೆ ಹೋಗಿ ಬಂದಿದ್ದಾರೆ. ಈಗ ದ್ವಾರಕಾಕ್ಕೆ ಬಂದಿದ್ದಾರೆ. ನಮ್ಮ ದ್ವಾರಕಾದಲ್ಲಿ ಕೂಡಿದ್ದಾರೆ. ಇವರು ಸಾಧನೆ ಅತ್ಯಂತ ಸ್ವಾಗತಾರ್ಹ. ಮತ್ತು ಇಂಥ ಸಾಧನೆ ಮಾಡ್ಬೇಕಂತಂದ್ರೆ ಭಾಳ ಶಕ್ತಿ ಬೇಕಾಗ್ತೈತಿ. ಇವರು ನವರತ್ ಅಂತೇಳಿ. ನಾ ಈಗ ಸದ್ಯ ಇವ್ರನ್ನ ಜೊತೆಗೆ ಮಾತಾಡಿಸ್ತೀನಿ ನೋಡ್ರಿ. ಈಗ ಹಾಯ್ ನವರತ್, ಕೈಸೆ कैसे आना पड़ेगा आपका? पैदल से किधर से आए थे, स्टार्ट किए थे? अभी मैं कर रहा हूँ 4 धाम और 12 ज्योतिर्लिंग। हाँ और 2 धाम मेरे हो गए, 2 धाम में। हाँ बद्रीनाथ और द्वारका हो गया। हाँ और अब मैं जाऊँगा महाराष्ट्र। हाँ 3 ज्योतिर्लिंग करके उसके बाद रामेश्वरम। रामेश्वर जाने पैदल से ही? पैदल घर छोड़कर कितना दिन हुआ? 3 महीने। 3 महीना हुआ। हाँ थकान नहीं होता क्या? थकान नहीं होती। हाँ अच्छा, बहुत अच्छे, बहुत बढ़िया बात है। ऐसा मिलके हमारा। राजस्थान में किधर रहते हैं आप? किधर? अजमेर में। गाँव आपका किधर रुकते हैं उधर बीच में, वो गांव में? यात्रा में जहाँ सोने को मिल जाए, जैसे स्थान है वहीं खाना पीना कैसे उधर वो सब मदद करते हैं। अच्छा है। अच्छे काम के लिए सभी लोग बिल्कुल करते हैं ऐसे। मुझे बहुत हुआ हमारा कर्नाटक को भी आइए, क्योंकि कर्नाटक बहुत है देखने का। मैं भी उधर मदद करता हूँ। और वो आपको कितने दिन में कितने चलते हैं? मैं चलता हूँ 40-45। हाँ अच्छा, बहुत मिल के बहुत खुश हुआ। इसके बारे में कुछ बताइए। समुद्र ये पीछे आप जो देख रहे हो अरब सागर। हाँ तो अरब सागर के किनारे ही है। दूर है 4 धाम में से एक धाम द्वारका। ओके, बहुत खुश हुआ मिलके। फिर मिलेंगे आप। चैनल हैप्पी जर्नी टू। लाइक करो, शेयर एंड सब्सक्राइब।
ಆ್ಯಂಡ್ ಹ್ಯಾಪಿ ಜರ್ನಿ ಟು ಯುವರ್ ರಾಮೇಶ್ವರಂ. उधर चल चलना है अपन को. ಇದು ನಾಗೇಶ್ವರ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ. ಇದು ದ್ವಾರಕಾದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಎಂಟ್ರೆನ್ಸ್ ಫೀ ಏನೂ ಇಲ್ಲ. ನೀವು ಇಲ್ಲಿ 250 ರೂಪಾಯಿ ಕೊಟ್ಟರೆ ದ್ವಾರಕಾದಲ್ಲಿ ಸುತ್ತಮುತ್ತಲು ಎಲ್ಲ ಪ್ರದೇಶಗಳನ್ನು ಬೇಟೆ ದ್ವಾರಕ ಆಗಲಿ ಎಲ್ಲ ತೋರಿಸ್ತಾರೆ. ಈಗ ನಾನು ಸೋಮನಾಥಕ್ಕೆ ಟೆಂಪಲಿಗೆ ಬಂದೆ. ಇದು ದ್ವಾರಕಾದಿಂದ ವೇರಾವಲಕ್ಕೆ ಟ್ರೈನ್ ಅದ, ಅಲ್ಲಿಂದ ಸೋಮನಾಥಕ್ಕೆ ಬಂದೆ. ಆದರೆ ಇಲ್ಲಿ ವಿಡಿಯೋ ಅಲೋ ಮಾಡೋದಿಲ್ಲ, ಹೀಗಾಗಿ ನಿಮ್ಗೆ ಇಲ್ಲೆಲ್ಲ ಒಳಗಿಂದು ಟೆಂಪಲ್ ತೋರ್ಸೋಕೆ ಆಗಲಿಲ್ಲ. ಇದು ಬಾಲ್ಕಾ ತೀರ್ಥ ಅಂತೇಳಿ, ಇದು ಕೃಷ್ಣನವರ ಸಾವನ್ನಪ್ಪಿದ ಇಲ್ಲಿ ಪ್ಲೇಸ್. ಇಲ್ಲಿ ಐತೆಲ್ಲ ಇದು ಕಾಣ್ತಾ ಇರೋದು, ಇದು ಪೀಪಲ್ ಟ್ರೀ ಅಂದ್ರೆ ಅರಳಿ ಮರ. ಇದು ಅರಳಿ ಮರ ಬುಡಕ ಮಲ್ಕೊಂಡಿದ್ರು. ಅವಾಗ ಜರ ಅನ್ನೋ ಒಬ್ಬ ಬೇಡ ಅವ್ರಿಗೆ ಬಾಣ ಬಿಟ್ಟು ಕೊಲ್ತಾನ. ಇದನ್ನು ಸಾವಯಪ್ಪಿದ್ದು ಇದನ್ನು ಮಸ್ಟ್ ನೋಡ್ರಿ. ಇದು ಬಾಣಗಂಗಾ ಅಂತೇಳಿ, ಇಲ್ಲೇ ಜರ ಅನ್ನೋ ಬೇಡ್ರವ ಇಲ್ಲಿಂದ ಬಾಣ ಬಿಟ್ಟಿದ್ದ ಅಂತ ಹೇಳ್ತಾಯಿದ್ರೆ. ಇಲ್ಲಿ 2 ಲಿಂಗ ಅದಾವ, ಇನ್ನು 3 ಲಿಂಗ ಕಾಣೋದಿಲ್ಲ. ಇದು ವೇರಾವಲದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸ್ನಾಗ ಐತಿ. ವೇರಾವಲಕ್ಕೆ ರೈಲ್ವೆ ಸ್ಟೇಷನ್ ಐತಿ. ನೀವು ದ್ವಾರಕಾದಿಂದ ವೇರಾವಲಕ್ಕೆ ಬಂದು ವೇರಾವಲದಿಂದ ನೀವು ಸೋಮನಾಥಕ್ಕೆ ಬರಬೇಕಾಗ್ತೈತಿ. ಈಗ ನೀವು ನೋಡ್ತಾ ಇರೋದು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತೇಳಿ. ಇದು ಸರ್ದಾರ್ ವಲ್ಲಭಾಯಿ ಅವರ 182 ಮೀಟ್ರ್ ಎತ್ತರದ ಒಂದು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಒಂದು ಟಾಲೆಸ್ಟ್ ಸ್ಟ್ಯಾಚ್ಯೂ ಅಂತ ಹೇಳ್ಬೋದು. ವಿಶ್ವ ಪ್ರಸಿದ್ಧವಾಗಿದೆ. ಇದನ್ನು ನರೇಂದ್ರ ಮೋದಿಯವರು ಸ್ಥಾಪಿಸಿದರು. ಇದು ಬರೋಡಾದಿಂದ 90 ಕಿಲೋಮೀಟ್ರ್ ದೂರದಲ್ಲಿದೆ. ಇದಕ್ಕೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತಾರೆ. ಬರೋಡಕ್ಕೆ ಬಂದ್ರೆ ಇದನ್ನು ಮಿಸ್ ಮಾಡದೆ ನೋಡ್ರಿ. ಇದೆ